ಶುಭೋದಯ ಎಲ್ಲರಿಗೂ. ಇವತ್ತಿನ ಆಗಲಿ GST ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ದುಬೈಯಲ್ಲಿ ಟ್ಯಾಕ್ಸ್ ಇಲ್ಲ ಅಂತ ನಾವು ಕೇಳ್ತೀವಲ್ಲ. ಸೊ ನಮ್ಮನೇಲೂ ಕೂಡ ಟ್ಯಾಕ್ಸ್ ಇಲ್ಲ. ಯಾವುದಕ್ಕೆ ಅಂತ ಕೇಳಿರ್ಬೋದು. ಟ್ಯಾಕ್ಸ್ ಏನಕ್ಕಿಲ್ಲ ಅಂದರೆ ಆಲ್ರೆಡಿ ನಾನು ಇವಾಗ ತಾನೇ ಎದ್ದಿದ್ದೇನೆ. ನಮ್ಮ ವೈಫ್ ಆಲ್ರೆಡಿ ಚಪಾತಿನ ರೆಡಿ ಮಾಡ್ತಾಯಿದ್ದೆ. ನೋಡಿ ಸ್ನೇಹಿತರೆ, ಚಪಾತಿ ಫುಲ್ಲು. ಚಪಾತಿ ಮೇಕಿಂಗ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅಂದರೆ ವಿತೌಟ್ GST. ಮೊದಲಿಗೆ ಈ ರೀತಿಯಾದ ಎಲ್ಲ ಚಪಾತಿಯನ್ನು ಇದು ಮಾಡ್ಕೊಂಡು ಫೈನಲ್ಲಾಗಿ GST ಏನೂ ಬರೋಲ್ಲ, 0 ಕಾರ್ಡ್ಸ್ GST. ಈ ರೀತಿಯಾಗಿ ಎಲ್ಲ ಅನ್ವಾಂಟೆಡ್ ಟ್ಯಾಕ್ಸ್ನ ತೆಗೆದುಬಿಟ್ರೆ ನಿಮಗೆ ಚಪಾತಿಲಿ 100% ಸಿಗುತ್ತೆ. ಎಲ್ಲೆಲ್ಲೋ ಇಲ್ಲಿ ಇದಾಗಿದೆ. ನಾಳೆ ತಾತ್ಯಾ? ಹಾಂ, ವಾ, ಓಕೆ ತಗೋ. ಇವತ್ತು ನಾನು ಒಂದು ಅದ್ಭುತ ಪ್ರಯೋಗವನ್ನು ಮಾಡೋಕ್ಕೆ ಹೊರಟಿದ್ದೀನಿ. ನೋಡಿ, ಇವಾಗ ನಾನು ಮೊಟ್ಟೆನ ಕೆಂಡದಲ್ಲಿ ಬೇಯಿಸೋಣ. ಯಾವ ರೀತಿಯಾಗಿರುತ್ತೆ ರಿಸಲ್ಟ್ ನೋಡೋಣ. ನಮ್ಮ ರಾಕಿ ಬಡ್ಕೋತಾ ಇದ್ದಾನೆ, ನಾನು ಅಲ್ಲಿ ಹಾಕ್ತೆ, ಮೊಟ್ಟೆ ಹಾಕ್ತೆ. ನೋಡಿ ಇಲ್ಲಿ ಫಸ್ಟ್ಗೆ ಇಷ್ಟ ಆಗುತ್ತಾ ಏನು ಅಂತ ನೋಡಬೇಕಲ್ಲ. ಓಕೆ ವೆಯ್ಟ್ ಮಾಡೋಣ ಯಾವ ರೀತಿಯಾಗಿರುತ್ತೆ, ಬೆಂದಿರುತ್ತಾ ಇಲ್ವಾ ಅಂತ ನೋಡಬೇಕು. ರಾಕಿ ಬಾರ, ಇವನೇ ನಮ್ಮ ರಾಕಿ. ದಿಸ್ ಇಸ್ ದ ಎಕ್ಸ್ಟ್ರಾರ್ಡಿನರಿ ಗಾಯ್. ವೆಯ್ಟ್ ಮ್ಯಾನ್, ರಾಕಿ ಬಂದು ಅಡ್ಡ ನಿಲ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಏನಾದರೂ ಹೊಡೆದು ಹೋಗುತ್ತಾ, ಅದೇ ಆಶ್ಚರ್ಯ ನಮಗೆ. ಹೀಟ್ ಎಕ್ಸ್ಚೇಂಜ್ ಆಗುತ್ತಲ್ಲ, ಹೀಟ್ ಜಾಸ್ತಿ ಇರುತ್ತಲ್ಲ, ಸೊ ಏನಾದ್ರು ಆಗ್ಬೋದು ಅಂತ ನನ್ನ ಒಂದು ಭಾವನೆ. ಬಿರುಕಿಟ್ಕೋಬೋದು ಅಂತ. ಹೊಡೆದೋಯ್ತು ಅನಿಸುತ್ತೆ, ಹೊಡೆದೋಗಿದೆ. ಇಲ್ಲಿ ಹೊಡೆದೋಗಿದೆ. ಹೊಡೆದೋಗಿದೆ. ಬಟ್ ಲೀಕ್ ಆಗ್ತಾ ಇಲ್ಲ. ಅಂದರೆ ನಾನು ಹೆವಿ ಹೀಟ್ ಏನು ಕೊಟ್ಟಿರಲಿಲ್ಲ, ಅಂದರೆ ಜಾಸ್ತಿ ಬೆಂಕಿ ಇರೋ ಕಡೆಗೆ ಹಾಕಿರಲಿಲ್ಲ. ನೋಡಿ ಬರೀ ಅಷ್ಟೇ ಇಟ್ಟಿದ್ದಷ್ಟೇ, ಯಾವ ರೀತಿಯಾಗಿರುತ್ತೆ ಅಂತ. ಮತ್ತು ನನಗೇನೋ ಈ ರೀತಿಯಾಗಿ ಬೇಯಿಸ್ಕೋಬೋದು ಅಂತ ಒಂದು ಯೋಚನೆ ಬಂತು. ಹೆಂಗೆ ವೈಬ್ರೇಟ್ ಆಗ್ತಾಯಿದೆ ಇದು. ಬ್ಲಾಸ್ಟ್ ಆಗುತ್ತೆ ಅನಿಸುತ್ತೆ. ಇದಾಗ್ತಾಯಿದೆ. ಬಟ್ ಒಂದು ಸ್ವಲ್ಪ ದೂರ ಇಟ್ಕೊತೀನಿ, ಅಂದರೆ ಇಲ್ಲಿಗೆ ಹಾಕೋತೀನಿ. ಇಲ್ಲಿಗೆ ನೋಡೋಣ ಯಾವ ರೀತಿ. ಕಮ್ಮಿ ಬಿಸಿ ಇಟ್ಕೊಂಡು ಇದು ಮಾಡಿದರೆ ಏನು ಸಮಸ್ಯೆ ಆಗಲ್ಲ ಅಂತ. ಇವಾಗ ಇದೊಂಥರ ಚೆನ್ನಾಗಿದೆ. ಆ ಥರ ಆ್ಯಕ್ಟಿವಿಟಿ ಎಕ್ಸ್ಪೆರಿಮೆಂಟ್ ಮಾಡಿದರೆ ಈ ರೀತಿ ಮಾಡಬೇಕು. ಒಂದೇ ಮೊಟ್ಟೆ ಅಷ್ಟೇ. ಎಷ್ಟಾದರೂ ಒಂದು ಮೊಟ್ಟೆ ಅನುಭವದ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀರಿಲ್ಲೋ ಟೈಮಲ್ಲಿ ಯಾವ ರೀತಿಯಾಗಿ ಸುಡ್ಕೋಬೋದು ಅಂತ ನೋಡ್ಬೋದು. ಬಟ್ ಅದು ಕಂಪ್ಲೀಟಾಗಿನೂ ಇದಾಗಿಲ್ಲ. ಔಟರ್ ಲೇಯರ್ ಒಂದು ಸ್ವಲ್ಪ ಇವಾಗ ಗಟ್ಟಿಯಾಗಿದೆ ಅನ್ಕೋತೀನಿ. ನೋಡಿ, ನಾನು ಪ್ರೆಸ್ ಮಾಡಿದ್ರೂ ಕೂಡ ಇದಾಗ್ತಾಯಿಲ್ಲ, ಸ್ಪಾಯ್ಲ್ ಆಗ್ತಾಯಿಲ್ಲ. ಇವಾಗ ಓಕೆ ಅನ್ಕೋತೀನಿ. ಇವಾಗ ಮತ್ತೆ ಅಲ್ಲಿ ಪುಷ್ ಮಾಡ್ತೀನಿ, ನೋಡೋಣ. ನೋಡಿ, ಬಿಸಿ ಜಾಸ್ತಿ ಆದಷ್ಟು ಎಕ್ಸ್ಪ್ಲೋಡ್ ಆಗೋದಕ್ಕೆ ಇದಾಗ್ತದೆ. ಒಳಗಡೆ ಏರ್ ಗ್ಯಾಪ್ ಫಿಲ್ ಆಗುತ್ತಲ್ಲ, ಹಂಗಾಗಿ ಸೈನ್ಸ್ ಸ್ಟೂಡೆಂಟ್ ಯಾರು ನೋಡ್ತಾ ಇದ್ರೆ ನೋಡ್ರಪ್ಪ, ನೋಡ್ಕೊಳ್ಳಿ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ. ನಮ್ಮ ರಾಕಿಗೆ ಇವಾಗ ಈ ಮೊಟ್ಟೆಯನ್ನು ಹಾಕಿದರೆ ಖುಷಿ. ಮೊಟ್ಟೆ ರಾಕಿ, ನಿಮ್ಮ ರಾಕಿಗೆ ರಾಕಿಗೆ ಕಾಯ್ತಾ ಇದ್ದಾನೆ. ರಾಕಿ ದಪ್ಪ ಆಯ್ತಾನ ಮೊಟ್ಟೆ ತಿಂದು. ಚಿಕನ್ನು ಮಟನ್ ಎಲ್ಲ ತಿಂತಾನಲ್ಲ, ಇವತ್ತು ಮೊಟ್ಟೆ ತಿನ್ನಲಿ ಅಂತ. ಓಕೆ, ಫುಲ್ ಬಾಯ್ಲ್ ಆಗಿರೋ ಥರ ಇದೆ. ಮೋಸ್ಟ್ಲಿ ಬಾಯ್ಲ್ ಆಗಿದೆ ಅನಿಸುತ್ತೆ. ಅರೌಂಡ್ 5 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಆಗಿ ಬಾಯ್ಲ್ ಆಗಿದೆ. ನಾನು ಇವಾಗ ಇದನ್ನು ಹೊರಗಡೆ ತೊಗೋತಿದ್ದೀನಿ, ಕೂಲ್ ಆಗೋದಕ್ಕೆ ನೋಡ್ತಾ ಇದ್ದೀನಿ. ಕೂಲ್ ಆದರೆ ಇದನ್ನು ನಮ್ಮ ರಾಕಿ ಕೊಟ್ಟರೆ ಸಾಕು, ತಿನ್ಕತ್ತಾನೆ. ರಾಕಿ ಕಾಯ್ತಾ ಇದ್ದಾರೆ. ಬಿಸಿದೆ. ಓಹೋ, ಬಿಸಿದೆ. ಬಿಸಿದೆ. ರಾಕೇಶ್, ಕಮನ್ ರಾಕೇಶ್, ಬಾ ಈ ಕಡೆ ಬಾ. ಇಲ್ಲಿ ಬಾ. ರಾಕಿ ತಿಂತ ಇದ್ದಾನೆ ಈಗ. ರಾಕಿ ಮಂಗಳೂರು ಹೈದ ರಾಕಿವ. ಆಹಾ, ಏನು ಗಮ್ ಹೊಡಿತಾಯಿದೆ ಅಂದರೆ ಸ್ಮೆಲ್ಲು ಸೂಪರಾಗಿ ಸ್ಮೆಲ್ ಬರ್ತಾಯಿದೆ. ಹೆವಿ ಸ್ಮೆಲ್ ಇದೆ ಮಾತ್ರ. ಮೊಟ್ಟೆ ಈಗ ನಳ್ಳಿ ಬೇಯಿಸ್ಕೊಂಡು ತಿಂತೀವಲ್ಲ, ಆ ಥರ ಫೀಲ್ ಆಗ್ತಾಯಿದೆ. ಆ ಥರ ಸ್ಮೆಲ್ಲು. ಇದನ್ನೆಲ್ಲ ರಿಮೂವ್ ಮಾಡ್ಬೋದು. ನೀಟಾಗಿ ಇದಾಗ್ತಾಯಿದೆ. ಓ ಮೈ ಗಾಡ್,
ಗಾಡ್, ನೀವು ಈ ರೀತಿಯಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಇವು ಬಂತು ಬರ್ತಾ ಇದೆ, ಪೂರ್ತಿ ಹಿಡಿತೀನಿ ಇವಾಗ. ಇದು ಸ್ಟಕ್ ಆಗ್ಬಿಡ್ತು. ಸೆಲ್ಲಿಂದ ಓ ಚೆನ್ನಾಗೈತೆ. ಓ ಇಲ್ಲಿ ಟಚ್ ಆದ್ರೆ ಇಲ್ಲಿ ಲೈಟ್ ಬರ್ತದೆ. ಹಾಂ ಕೈ ಹಾಕಿದ್ರೆ ವಾ ಇದೊಳ್ಳೆ ಚೆನ್ನಾಗಿದೆ. ಚೆನ್ನಾಗಿ ಬರ್ತದೆ ಇದು ಮಾತ್ರ. ನಾನು ಟ್ಯಾಕ್ಟ್ರು ಟುಸ್ ಅಂತ ಇದು ಹಚ್ಚಕ್ಕೆ ಒಳ್ಳೆ ಆಟ ಬರ್ತದೆ. ಟೈಮ್ ತಗೋತಾವಪ್ಪ ಇವೇನೋ ಲೇಟಾಗಿ. ಇಷ್ಟೊಂದು ಅಲ್ಲೊಂದು ಜನಸಮೂಹನೇ ನೋಡ್ತಾ ಇರ್ತಾರೆ. ಪಟ ಅಲ್ಲಿಗೆ ಎಸಿಬೇಕಾ? ಹೋಯ್ತು.